ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಧ್ರುವ ಫ್ಯಾನ್ಸ್ಗಳಿಗೆಲ್ಲರಿಗೂ ಕೂಡ ಒಂದು ಹ್ಯಾಪಿ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಭವ್ಯಗೌಡ ಫ್ಯಾನ್ಸ್ಗಳಿಗಂತೂ ಬಹಳಷ್ಟು ಖುಷಿಯಾಗಿರುತ್ತೆ. ನಿನ್ನೆ ನಡೆದಂತ ಒಂದು ಶಿವರಾತ್ರಿ ವೇದಿಕೆಯಲ್ಲಿ ನಮ್ಮ ಭವ್ಯಗೌಡ ಅವರು ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. RR ನಗರದಲ್ಲಿ ನಮ್ಮ ಮುನಿರತ್ನ ಸರ್ ಅವರು ಏನು ಶಿವರಾತ್ರಿಯ ಒಂದು ವೇದಿಕೆಯನ್ನು ಕೂಡ ರೆಡಿಯಾಗಿತ್ತು. ಸೊ ಇದಕ್ಕೆ ಸಾಕಷ್ಟು ಲಕ್ಷಾಂತರ ಜನ ಅಭಿಮಾನಿಗಳು ಅಲ್ಲಿ ನೆರೆದಿರ್ತಾರೆ ಈ ಒಂದು ಶಿವರಾತ್ರಿ ಸಂಭ್ರಮಕ್ಕೆ. ಅಂದರೆ ಏನು ಜಾಗರಣೆ ಮಾಡ್ತೀವಿ ನಾವು ಶಿವರಾತ್ರಿ ಹಬ್ಬಕ್ಕೆ. ಸೊ ಇದಕ್ಕೋಸ್ಕರ ನೈಟ್ ಪೂರ್ತಿ ಒಂದು ವೇದಿಕೆನ ಉಪಯೋಗಿಸಿ ಮಾಡಿದಂಥದ್ದು ನಮ್ಮ ಮುನಿರತ್ನ ಸರ್ ಅವರು. ಸೊ ಈ ಒಂದು ವೇದಿಕೆಯಲ್ಲಿ ನಮ್ಮ ಭವ್ಯಗೌಡ ಅವರು ಬರ್ತ್ಡೇ ಗರ್ಲ್, ಅಂದರೆ ಅವರು ಅದೃಷ್ಟ ನೋಡಿ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಶಿವರಾತ್ರಿ ದಿನನೇ ಅವರ ಒಂದು ಬರ್ತ್ಡೇ ಕೂಡ ಬಂದಿದೆ ಈ ಸಲ. ಸೊ ಅವ್ರಿಗೆಲ್ಲ ಒಳ್ಳೇದಾಗಲಿ ನೆಕ್ಸ್ಟ್ ಅಂತಾನು ಕೇಳ್ಕೊತೀನಿ. ಸೊ ನಮ್ಮ ಭವ್ಯಗೌಡ ಅವರ ಬರ್ತ್ಡೇ ಕೂಡ ಆ ಒಂದು ಸ್ಟೇಜ್ ಮೇಲೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ತನಿಷಾ ಕುಪ್ಪಣ್ಣ ಕೂಡ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇನ್ನು ನಮ್ಮ ಭವ್ಯಗೌಡಂಗೆ ಭಾಳಷ್ಟು ಫ್ಯಾನ್ಸ್ಗಳು ಬಂದಿದ್ರು. ಇನ್ನು ಭವ್ಯಗೌಡ ಫ್ಯಾನ್ಸ್ ಅನ್ನೋಕ್ಕಿಂತ ಧ್ರುವ ಫ್ಯಾನ್ಸ್ಗಳು ಹೆಚ್ಚಾಗಿ ಬಂದಿದ್ರು ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಇಂದ ಬಂದ ಮೇಲೆ ಹೆಚ್ಚಿನದಾಗಿ ಯಾರಿಗೆ ಕ್ರೇಜ್ ಇದೆ ಅಂತ ನನ್ನನ್ನು ಕೇಳೋದಾದ್ರೆ ಭವ್ಯಗೌಡ ಮತ್ತು ತ್ರಿವಿಕ್ರಮ್ಗೆ ಹೆಚ್ಚಿನದಾಗಿ ಜನ ಫ್ಯಾನ್ಸ್ಗಳು ಕ್ರೇಜ್ ಇರೋದು. ನಮ್ಮ ಭವ್ಯಗೌಡ ಏನು ಮಾಡ್ತಾರೆ, ತ್ರಿವಿಕ್ರಮ್ ಏನು ಮಾಡ್ತಾರೆ, ಇನ್ನು ಅವರಿಬ್ರು ಒಟ್ಟಿಗೆ ಸಿಕ್ಕುವಂಥ ಪಿಕ್ಗಳನ್ನು ಕೂಡ ಎಷ್ಟು ಜನ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಅಷ್ಟು ಜನ ಸೆಲೆಬ್ರೇಟ್ ಮಾಡ್ತಾರೆ. ಆ ಒಂದು ಏನೋ ನಾನು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಫೋಟೋಸ್ ಹಾಕಿರೋದನ್ನ ನೋಡಿದ್ರೆ ಅದ್ರ ಕೆಳಗಡೆ ಅಷ್ಟೊಂದು ಕಮೆಂಟ್ಸ್ಗಳಿರುತ್ತೆ. ಇನ್ನು ಭವ್ಯಗೌಡಗಂತೂ ವಿಶ್ ಮಾಡಿರೋದ್ರಲ್ಲಿ ಲೆಕ್ಕನೇ ಇಲ್ಲ, ಅಷ್ಟು ಜನ ವಿಶ್ ಮಾಡಿದ್ದಾರೆ ಬರ್ಡೇಗೆ. ಭವ್ಯಗೌಡಂಗೆ ಸಾಕಷ್ಟು ಬ್ಲೆಸ್ಸಿಂಗ್ ಸಿಕ್ಕಿದೆ ಈ ವರ್ಷದ ಒಂದು ಬರ್ತ್ಡೇಗೆ ಅಂತಾನೆ ಹೇಳ್ಬೋದು. ಪ್ರತಿ ಸಲ ಬರ್ತ್ಡೇಗಿಂತನೂ ಈ ವರ್ಷದ ಬರ್ತ್ಡೇ ಮಾತ್ರ ಸ್ಪೆಷಲ್ ಅಂತಾನೆ ಹೇಳ್ತೀನಿ. ಮತ್ತು ಇನ್ನು ಒಂದು ಶಿವರಾತ್ರಿ ವೇದಿಕೆ, ಅಷ್ಟು ದೊಡ್ಡ ವೇದಿಕೆ, ಅಷ್ಟು ಲಕ್ಷಾಂತರ ಜನದ ಮಧ್ಯದಲ್ಲಿ ನಮ್ಮ ಭವ್ಯಗೌಡ ಅವರು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಕೋತಾರೆ. ನಮ್ಮ ಮುನಿರತ್ನ ಸರ್ ಅವರು ಅವರ ಒಂದು ಬರ್ತ್ಡೇಗೆ ಕೇಕ್ ಕೂಡ ತರಿಸಿ ಆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಆ ಒಂದು ವೇದಿಕೆಯಲ್ಲೇ ಮಾಡ್ತಾರೆ. ಇನ್ನು ತ್ರಿವಿಕ್ರಮ್ ಮಿಸ್ಸಿಂಗ್ ಅನ್ನೋದನ್ನ ಕೂಡ ಅಲ್ಲಿ ನಮ್ಮ ತನಿಷಾ ಕುಪ್ಪಣ್ಣ ಅವರು ಕೇಳ್ತಾರೆ. ಎಲ್ಲರೂ ಕೂಡ ಫ್ಯಾನ್ಸ್ಗಳು ಕೇಳ್ತಾ ಇದ್ದಿದ್ದು ಒಂದೇ ಮಾತಲ್ಲಿ, ಭವ್ಯಗೌಡಂಗೆ ತ್ರಿವಿಕ್ರಮ್ ಮಿಸ್ಸಿಂಗು, ನೀವು ಕೂಡ ಮಿಸ್ ಮಾಡ್ಕೋತಾ ಇದ್ದೀರಾ, ಹಾಗೆ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ಅಂತಲೂ ಕೂಡ ಅಲ್ಲಿ ಕೇಳ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ಎಲ್ಲಿ ಹೋದ್ರೂ ಕೂಡ ನಮಗೆ ಭವ್ಯಗೌಡ ಒಬ್ಬರೇ ಹೋದ್ರೂ ಕೂಡ, ಹಾಗೆ ತ್ರಿವಿಕ್ರಮ್ ಒಬ್ಬರೇ ಹೋದ್ರೂ ಕೂಡ ಅಲ್ಲಿ ಪ್ರಶ್ನೆಗಳು ಬರ್ತಾ ಇರೋದು. ಇಲ್ಲ ಭವ್ಯ ಬಂದಿಲ್ಲ ಅಂದರೆ ಭವ್ಯ ಬಂದಿಲ್ವಾ ಯಾಕೆ ಅಂತಬಿಟ್ಟು ಧ್ರುವ ಫ್ಯಾನ್ಸ್ಗಳು ಕೇಳ್ತಾರೆ. ಏಕೆಂದರೆ ಜನ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅವರಿಬ್ರು ಜೋಡಿಯಾಗೆ ನೋಡಬೇಕು, ಅವರಿಬ್ರನ್ನ ಜೋಡಿಯಾಗಿ ನೋಡಬೇಕು ಅನ್ನೋದನ್ನು ಕೂಡ ಜನ ಆಸೆ ಪಡ್ತಾರೆ ಜಾಸ್ತಿ. ಅಂದರೆ ಏನು ಗೊತ್ತಾ, ಆ ಫ್ರೆಂಡ್ಸ್ ಆಗಾರ ಇರಲಿ, ಲವರ್ಸ್ ಆಗ ಇರಲಿ, ಅದು ಜನಕ್ಕೆ ಮ್ಯಾಟ್ರ್ ಆಗಲ್ಲ, ಆಯಿತಾ. ಒಟ್ಟಿನಲ್ಲಿ ಅವರಿಬ್ರು ಏನಾದರೂ ಒಂದು ಸಿನಿಮಾ ಮಾಡಬೇಕು ಅಥವಾ ಏನಾದರೂ ಒಂದು ಒಳ್ಳೆ ವೇದಿಕೆಯಲ್ಲಿ ಡ್ಯಾನ್ಸ್ ಆರೋಗ್ಲಿ ಏನಾಗಲಿ ಆಗಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇನ್ನು ನಮ್ಮ ಭವ್ಯಗೌಡ ಅವರು ಡ್ಯಾನ್ಸ್ ಮಾಡಿದ್ದು ಬಂದ್ಬಿಟ್ಟು ಒಂದು ಡಿ ಬಾಸ್ ಸಾಂಗಿಗೆ ರಮ್ಯಾ ಅವರ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಸೊ ರಮ್ಯನ್ ಥರನ ನಿಜವಾಗ್ಲೂ ಸಕ್ಕದಾಗ ಕಾಣಿಸ್ತಾ ಇದ್ರು. ಒಂದು ರೆಡ್ ಡ್ರೆಸ್ಸಲ್ಲಿ ಏನಿದೆ ಸೂಪರಾಗಿ ಕಾಣಿಸ್ತಾ ಇದ್ರು, ಮಾತ್ರ ನನಗೆ ಸಕ್ಕದಾಗ ಕಾಣಿಸ್ತಾ ಇದ್ರು, ನಂಗಂತೂ ಸಖತ್ ಇಷ್ಟ ಆದರು. ನಮ್ಮ ಭವ್ಯಗೌಡ ಅವರು ರಮ್ಯಾ ಥರನೇ ಕಾಣಿಸ್ತಾ ಇದ್ರು ಒಂದು ಡ್ಯಾನ್ಸಲ್ಲಿ. ಸುಂಟರಗಾಳಿ ಡ್ಯಾನ್ಸ್ ಯಾವುದೋ ಒಂದು ಬಾರೆ ಸಾಂಗಿಗೇನೋ ಡ್ಯಾನ್ಸ್ ಮಾಡಿದ್ರು. ಸೊ ಇಲ್ಲಿ ರಮ್ಯಾ ಥರ ಏನೋ ನೀವು ಕಾಣಿಸ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನಮ್ಮ ತನಿಷಾ ಕುಪ್ಪಣ್ಣ ಕೇಳ್ತಾ ಇರೋದು. ರಮ್ಯಾ ಥರ ಏನೋ ಕಾಣಿಸ್ತಾ ಇದ್ರಿ, ಬಟ್ ಇಲ್ಲಿ ಹೀರೋ ಮಿಸ್ಸಿಂಗ್ ಅಲ್ವಾ, ಹೀರೋ ಯಾರು ಮಿಸ್ಸಿಂಗ್ ಮಾಡ್ಕೋತಾ ಇದ್ರಿ, ಯಾರನ್ನ ನೀವು ಹೀರೋ ಆಗಿ ನೋಡೋಕೆ ಇಷ್ಟಪಡ್ತೀರಾ ಅಂತೇಳಿ ಜನಕ್ಕೆ ಕೇಳಿದಾಗ ಅವರೆಲ್ಲರೂ ಕೂಡ ತ್ರಿವಿಕ್ರಮ್ ಹೇಳಿದ್ರು. ಇನ್ನು ನಮ್ಮ ತನಿಷಾ ಕುಪ್ಪಣ್ಣ ಕೂಡ ಬಿಗ್ ಬಾಸ್ ಅಲ್ಲಿ ಸಖತ್ತು ವೈರಲ್ ಆದಂಥವ್ರು ಅಂತಲೇ ಹೇಳ್ಬೋದು. ಸಖತ್ ಟ್ರೆಂಡಿಂಗ್ ಆಗಿರುವಂಥವ್ರೆ ನಮ್ಮ ತನಿಷಾ ಕುಪ್ಪಣ್ಣ ಅವರು. ಬಿಗ್ ಬಾಸ್ 10ಗೆ ಹೋದ್ಮೇಲೆ ಅವರು ಜನಕ್ಕೆ ಎಷ್ಟು ಹೆವಿ ಕನೆಕ್ಟ್ ಆಗಿದೆ ನಮ್ಮ ಬಿಗ್ ಬಾಸ್ 10ನಲ್ಲಿ ನಮ್ಮ ತನಿಷಾ ಗೌಡ ಹೋಗಿ ಬಂದಿದ್ದಾಗಿಂದನು. ಇನ್ನು ನಮ್ಮ ಭವ್ಯಗೌಡನು ಅಷ್ಟೇ ಹೆವಿ ಟ್ರೆಂಡಿಂಗಲ್ಲಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ಅಂತೂ ಸಖತ್ ಕ್ರೇಜ್ ಇತ್ತು ಜನಗಳಿಗೆ, ಅದರಲ್ಲೂ ತ್ರಿವಿಕ್ರಮ್ ಭವ್ಯ ಅಂತಂದ್ರೇ ಹೆವಿ ಕ್ರೇಜ್ ಇತ್ತು. ಈಗ ಅವರು ಪ್ರಶ್ನೆ ಕೇಳ್ತಾ ಇದ್ರು, ತ್ರಿವಿಕ್ರಮ್ನ ನೀವು ಮಿಸ್ ಮಾಡ್ಕೋತಾ ಇದ್ರ, ಮತ್ತೆ ಈ ಸಾಂಗ್ ಡ್ಯಾನ್ಸಲ್ಲೂ ಕೂಡ ನಾವು ತ್ರಿವಿಕ್ರಮ್ನ ಮಿಸ್ ಮಾಡ್ಕೊಂಡ್ವಿ. ಹೀರೋಯಿನ್ ಏನೋ ನೀವು ರಮ್ಯಾ ಥರನೇ ಕಾಣಿಸ್ತಾ ಇದ್ರೆ, ರಮ್ಯಾ ಥರನೇ ಸ್ವಲ್ಪ ಮೇಕಪ್ ಎಲ್ಲ ಅದೇ ಥರ ಇತ್ತು. ಸೊ ಅದೇ ಥರ ಸೇಮ್ ಟು ಸೇಮ್ ಕಾಣಿಸ್ತಾ ಇದ್ರಿ. ಸೊ ನಮಗೆ ಹೀರೋ ಮಿಸ್ಸಿಂಗು, ಹೀರೋ ನಮಗೆ ತ್ರಿವಿಕ್ರಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ತನಿಷಾ ಕುಪ್ಪಣ್ಣ ಕೂಡ ಹೇಳಿದ್ದಕ್ಕೆ ನಮ್ಮ ಭವ್ಯಗೌಡ ಅವರು ನಾಚಿ ನೀರು ಹಾಕ್ತಾರೆ ಅಂತಾನೆ ಹೇಳ್ಬೋದು. ಅವರು ಮುಖದ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗುತ್ತೆ. ತ್ರಿವಿಕ್ರಮ್ ಹೆಸರು ಬಂದರೆ ಸಾಕು ಅವ್ರ ಮುಖನೇ ಒಂಥರ ಹರಳ್ಬಿಡುತ್ತೆ ಅಂತಾನೆ ಹೇಳ್ತೀನಿ. ಒಂಥರ
ನಾಚಿ ನೀರಾಗ್ಬಿಟ್ರು ಅವ್ರು ಕೇಳಿದ ತಕ್ಷಣನೇ. ನಾಚಿ ನೀರಾದ್ಮೇಲೆ ನೆಕ್ಸ್ಟ್ ಹೇಳಿದ್ದು ಅಂದರೆ ನೀವೆಲ್ಲ ಇದ್ದೀರಾ ಅಲ್ವಾ, ನಾನು ಯಾರನ್ನೂ ಮಿಸ್ ಮಾಡ್ಕೋತಾ ಇಲ್ಲ, ನಮ್ಮ ಫ್ಯಾಮಿಲಿಗಿಂತನೂ ಹೆಚ್ಚು ನೀವೆಲ್ಲ ಫ್ಯಾಮಿಲಿ ಇದ್ದಾಗೆ, ಸೊ ಹಂಗಾಗಿ ನಾನು ಯಾರನ್ನೂ ಮಿಸ್ ಮಾಡ್ಕೋತಾ ಇಲ್ಲ ನಾನು ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಹೀರೋ ಆಗಿ ನಿಜವಾಗ್ಲೂ ಕೂಡ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಮ್ಮ ತ್ರಿವಿಕ್ರಮು ಭವ್ಯ ಗೌಡಂಗೆ ಹೀರೋ ಆಗಿ ಯಾವ್ದಾರು ಒಂದು ಫಿಲಮು ಅಥವಾ ಏನಾದ್ರು ಒಂದು ಒಕೇಶನ್ ಇರಲಿ, ಯಾವ್ದಾದ್ರು ವೇದಿಕೆ ಇರಲಿ, ಒಟ್ಟಲ್ಲಿ ಜನ ಹೆಚ್ಚಿನಾಗಿ ಇಷ್ಟಪಡ್ತಾ ಇರೋದು ಆ ಜೋಡಿನ, ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ. ಇಬ್ಬರು ವೇದಿಕೆಯಲ್ಲಿ ಬಂದರೆ ಭಾಳಷ್ಟು ಖುಷಿ ಪಡ್ತಾರೆ ಜನ ಅಂತಲೇ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಕೂಡ ಈ ವೇದಿಕೆಗೆ ಬರಬೇಕಾಗಿತ್ತು. ನಿಮ್ಗೆಲ್ರಿಗೂ ಗೊತ್ತಾ ಇದೆ, ಮೇಘಾ ಶೆಟ್ಟಿಯವರ ಒಂದು ನಿರ್ಮಾಣದಲ್ಲಿ ಪ್ರಸಾರ ಆಗ್ತಾ ಇರೋವಂತಹ ಒಂದು ಮುದ್ದು ಸೊಸೆ ಧಾರಾವಾಹಿಲಿ ಮೇನ್ ಲೀಡ್ ರೋಲ್ನ ನಮ್ಮ ತ್ರಿವಿಕ್ರಮ್ ಹೀರೋ ಆಗಿ ಏನು ಮಾಡ್ತಾ ಇರೋದ್ರಿಂದ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಅಂದರೆ ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಈ ವೇದಿಕೆಗೆ ಬರೋಕ್ಕಾಗಲಿಲ್ಲ. ಖಂಡಿತವಾಗ್ಲೂ ಇವ್ರೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಬಿಗ್ ಬಾಸ್ 11 ಕಂಟೆಸ್ಟೆಂಟ್ಗಳು ಹಾಗೆ 10 ಕಂಟೆಸ್ಟೆಂಟ್ಗಳು ಕೂಡ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಪರ್ಫಾರ್ಮೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಈ ಹೆವಿ ಟ್ರೆಂಡಿಂಗ್ ಆಗಿದ್ದಂದ್ರೆ ನಮ್ಮ ಭವ್ಯ ಗೌಡ ಅವರು ರಾತ್ರಿ ಎಲ್ಲನೂ ಕೂಡ ಜಾಗರಣೆ ಮಾಡೋವಂತಹ ಒಂದು ಏನು ಕಾನ್ಸೆಪ್ಟಿಂದ ಈ ಒಂದು ವೇದಿಕೆನ ಮುನಿರತ್ನ ಸರ್ ಅವರು ಈ ವೇದಿಕೆನ ರೆಡಿ ಮಾಡಿದ್ರು. ನಿಜವಾಗ್ಲೂ ಸಕ್ಕದಾಗಿತ್ತು. ಅಷ್ಟು ಲಕ್ಷಾಂತರ ಜನ ಈ ಒಂದು ಪ್ರೋಗ್ರಾಮ್ನ ನೋಡಲಿಕ್ಕೆ ಸೇರಿದ್ರು. ಇಷ್ಟು ಜನರ ಮಧ್ಯೆ ನಮ್ಮ ಭವ್ಯಗೌಡ ಅವರ ಬರ್ತ್ಡೇನೂ ಕೂಡ ಸರ್ ಆರ್ಗನೈಸ್ ಮಾಡಿದ್ರು. ಸೊ ಬರ್ತ್ಡೇ ಕೇಕ್ ಕೂಡ ಕಟ್ ಮಾಡ್ತಾರೆ ನಮ್ಮ ಭವ್ಯಗೌಡ ಅವರು. ಅಷ್ಟು ಲಕ್ಷಾಂತರ ಜನದ ಮುಂದೆ ಕೇಕ್ ಕಟ್ ಮಾಡುವಂತಹ ಅವಕಾಶ ಸಿಕ್ಕಿದ್ದು. ಮತ್ತೆ ಅಷ್ಟು ಜನ ಕೂಗ್ತಾ ಇದ್ದಿದ್ದು ಒಂದೇ ತ್ರಿವ್ಯಾ 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 ಅಂತ ಕೂಗ್ತಾ ಇದ್ರು. ಹಾಗೆ ಭವ್ಯಗೌಡಂಗೆ ಎಷ್ಟು ಜನ ವಿಶ್ ಮಾಡಿದ್ದಾರೆ ಅಂದರೆ ಅವರ ಒಂದು ಡ್ಯಾನ್ಸ್ಗೂ ಕೂಡ ಅಷ್ಟು ಕ್ರೇಜ್ ಇತ್ತು, ಅಂದರೆ ಅಷ್ಟು ಕ್ರೇಜ್ ಇತ್ತು. ಅಂದರೆ ಏನೋ ಸ್ವಲ್ಪ ಮಿಕ್ಸ್ ಡ್ಯಾನ್ಸ್, ಏನೋ ರಿಮಿಕ್ಸ್ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ಭವ್ಯಗೌಡ ಅವರು. ಚಿಂದಿ ಚಿತ್ರಣ ಬೂಂದಿ ಮೊಸರನ್ನ ಅಂತಲೇ ಹೇಳ್ಬೋದು ಡ್ಯಾನ್ಸು. ಹಾಗೆ ಅಷ್ಟೇ ಜನ ಕೂಗಾಟಗಳು ಕಿರ್ಚಾಟಗಳು ಕೇಳಿಸ್ತಾ ಇತ್ತು. ಅಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ ನಮ್ಮ ಭವ್ಯಗೌಡ ಅವ್ರಿಗೆ. ಹಾಗೆ ಬರ್ತ್ಡೇ ಆಗಿರೋದ್ರಿಂದ ಇನ್ನು ಬರ್ತ್ಡೇಗಳ ಭವ್ಯ ಅಂದರೆ ಪಣ್ಣಿಕೊಟ್ಟಿ, ಇನ್ನು ಕ್ರೇಜಿ ಇದು ಟಾಸ್ಕ್ ಕ್ವೀನ್ ಅಂತ ಕರೀತಾರೆ, ನಮ್ಮ ಲೇಡಿ ಟೈಗರ್ ಅಂತ ಕರೀತಾರೆ ನಮ್ಮ ಭವ್ಯಗೌಡನ. ಹಾಗೆ ಎಲ್ಲರೂ ಕೂಡ ಕೂಗ್ತಾ ಇದ್ದಿದ್ದು, ಅಷ್ಟು ಕೂಗ್ತಾ ಇದ್ರು. ಇನ್ನು ಬರ್ತ್ಡೇಗೆ ಅಷ್ಟೆಲ್ಲ ಜನನು ಕೂಡ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ, ಕೂಗಾಡ್ತಾ ಇದ್ದಾರೆ, ಹ್ಯಾಪಿ ಬರ್ತ್ಡೇ ಬೇಬಿ ಅಂತೆಲ್ಲನೂ ಕೂಡ ಹೇಳ್ತಾ ಇದ್ರು. ಇನ್ನು ಭವ್ಯಗೌಡಂಗೆ ಅಷ್ಟು ಜನದ ಬ್ಲೆಸ್ಸಿಂಗ್ ಸಿಕ್ಕಿದೆ. ಲೈಫಲ್ಲಿ ಭಾಳಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಮುಂದೆ ಅವರ ಒಂದು ಲೈಫು ಇನ್ನೂ ಫುಲ್ಲು ಕಲರ್ಫುಲ್ ಆಗಿರಲಿ ಅಂತ ಹೇಳ್ತೀನಿ. ಇನ್ನು ಭವ್ಯಗೌಡ ಅವರ ಬರ್ತ್ಡೇಗೆ ಬ್ಲ್ಯಾಕ್ ಡ್ರೆಸ್ಸಲ್ಲಿ ರೆಡಿಯಾಗಿದ್ರು. ಇನ್ನು ಸೂಪರ್ವಾಗಿ ಕಾಣಿಸ್ತಾ ಇದ್ರು ಬ್ಲ್ಯಾಕ್ ಡ್ರೆಸ್ಸಲ್ಲಿ. ಮಾತ್ರ ನನ್ನ ಪ್ರಕಾರ ಭವ್ಯಗೌಡ ಅವರು ತ್ರಿವಿಕ್ರಮ್ನ ಇನ್ವೈಟ್ ಮಾಡಿದ್ದಾರೆ, ಬರ್ತ್ಡೇಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಆ ಒಂದು ಪಿಕ್ಗಳು, ಜೊತೆಗಿರೋವಂಥ ಪಿಕ್ಗಳು ಕೂಡ ಶೇರ್ ಮಾಡಿಕೊಂಡಾಗ ನಾನು ಕೂಡ ನನ್ನ ಒಂದು ಪೋಸ್ಟಲ್ಲಿ ಹಾಕ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ನನಗೆ ಆ ಒಂದು ಜೋಡಿ ಭಾಳಷ್ಟು ಇಷ್ಟನಪ್ಪ. ಒಂದು ಏನು ಗೊತ್ತಾ, ಅವರಿಬ್ಬರು ಜೊತೆಯಾಗಿ ಏನೇ ಒಂದು ವೇದಿಕೆಯಲ್ಲಿ ಸಿಕ್ಕಿದ್ರು ಕೂಡ, ಹಾಗೆ ಇಂಟರ್ವ್ಯೂಗಳಲ್ಲೂ ಕೂಡ ಒಟ್ಟೊಟ್ಟಿಗೆನೆ ಇಂಟರ್ವ್ಯೂ ಕೊಟ್ಟಾಗಲೂ ಕೂಡ ಅದೆಷ್ಟು ಜನ ನೋಡ್ತಾರೆ, ಲಕ್ಷಾಂತರ ಜನ ನೋಡಿದ್ದಾರೆ ಗೊತ್ತಾ. ಒಂದು ದಿನಕ್ಕೆ ಒಂದು 500K 600K ನೋಡಿರೋದನ್ನ ನಾನು ನೋಡಿದ್ದೀನಿ. ಅಷ್ಟು ಕ್ರೇಜ್ ಇದೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅಂದರೆ, ಅಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಖಂಡಿತ ಅವರಿಬ್ಬರು ಒಂದು ಫಿಲಮ್ ಮಾಡಿದ್ರೆ ಆ ಫಿಲಮ್ ಅಂತೂ ಪಕ್ಕ ಹಿಟ್ ಆಗುತ್ತೆ ಅಂತಲೇ ಹೇಳ್ತೀನಿ ನನ್ನ ಪ್ರಕಾರ. ಸೊ ಮಾಡಲಿ, ಅವರಿಬ್ಬರು ಜೊತೆಯಾಗಿ ಒಂದು ಫಿಲಮ್ ಕೂಡ ಬೇಗ ಬರಲಿ. ಅವರಿಬ್ಬರು ಕೂಡ ಏನಂತಾರೆ, ಕೆಲವರು ಅವರಿಬ್ರಿಗೆ ಜೋಡಿಯೇ ಅಲ್ಲ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮೇಲೆ ಅವರಿಬ್ರು ಜೋಡಿಯಾಗಿದ್ದಕ್ಕೆ ಇಷ್ಟೊಂದು ಟ್ರೆಂಡಿಂಗ್, ಇಷ್ಟೊಂದು ಫ್ಯಾನ್ಸ್ಗಳು ಉಟ್ಕೊಂಡಿರೋವಂಥದ್ದು. ಜೋಡಿಯಾಗಿದ್ರೇ ಅವ್ರ ಲೈಫಲ್ಲಿ ಇನ್ನೂ ಸೂಪರ್ ಆಗಿರುತ್ತೆ. ಬಟ್ ಅವರಿಬ್ರ ಮಧ್ಯೆ ಪ್ರೀತಿ, ಬಾಂಡಿಂಗ್ ಎಲ್ಲನೂ ಕೂಡ ಇದೆ. ಬ್ಲ್ಯಾಕ್ ಡ್ರೆಸ್ಸಲ್ಲಿ ಅವರು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ನಮ್ಮ ತ್ರಿವಿಕ್ರಮ್ ಅವರು ಆಲ್ಮೋಸ್ಟು ನಾವು ನೋಡಿರೋ ಪ್ರಕಾರ ಬ್ಲ್ಯಾಕ್ ಡ್ರೆಸ್ಸನ್ನೇ ಜಾಸ್ತಿ ಹಾಕ್ತಾರೆ. ಸೊ ಅವರಿಬ್ರು ಮ್ಯಾಚಿಂಗ್ ಮಾಡಲಿಕ್ಕೆ, ಮತ್ತು ಅವ್ರು ಏನು ಗೊತ್ತಾ, ಥಿಂಕಿಂಗ್ ಕೂಡ ಒಂದೇ ಇದೆ, ಮತ್ತು ಅವರಿಬ್ರು ಕ್ಯಾರೆಕ್ಟರ್ ಕೂಡ ಒಂದೇ ಥರ ಇದೆ. ಅಂದರೆ ನಾವು ಲೈಫಲ್ಲಿ ಮುಂದೆ ಏನಾದರೂ ಸಾಧಿಸಬೇಕು. ಸೊ ಕಷ್ಟಪಟ್ಟರೆ ಸುಖ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಸೊ ಹಂಗಾಗಿ ಕಷ್ಟಪಡೋದಕ್ಕೂ ಕೂಡ ಇಬ್ಬರು ತಯಾರಿದ್ದಾರೆ. ಅವಕಾಶಗಳು ಸಿಗ್ತಾ ಇದೆ. ಸೊ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನೆಕ್ಸ್ಟು ಅವರ ಒಂದು ಮದುವೆ ಸಂಭ್ರಮವನ್ನು ಕೂಡ ನಾವು ನೆಕ್ಸ್ಟ್ ನೋಡುವಂಥ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳ್ತೀನಿ. ಇನ್ನು ಶಿವರಾತ್ರಿ ಹಬ್ಬದ ಒಂದು ವೇದಿಕೆಯಲ್ಲಿ ಸಖತ್ತಾಗಿ ಮಸ್ತಾಗಿ ಡ್ಯಾನ್ಸ್ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ನಮ್ಮ ಭವ್ಯಗೌಡ ಅವರು. ಹಾಗೆ ವೇದಿಕೆಯಲ್ಲಿ ಈ ಒಂದು ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಕೇಳ್ತಾ ಇರೋಂಥ ತ್ರಿವಿಕ್ರಮ್ ಬಗ್ಗೆ ಕೇಳಿದಾಗ ನಾಚಿ ನೀರಾಗ್ತಾರೆ ಭವ್ಯಗೌಡ ಅವರು. ಅದರಲ್ಲೇ ಗೊತ್ತಾಗುತ್ತೆ ತ್ರಿವಿಕ್ರಮ್ ಮೇಲೆ ಎಷ್ಟು ಪ್ರೀತಿ ಇದೆ. ಅವ್ರ ಹೆಸರು ಹೇಳಿದ ತಕ್ಷಣ ನಮ್ಮ ಭವ್ಯಗೌಡನ ಮುಖದ ರಿಯಾಕ್ಷನ್ನೇ ಚೇಂಜ್ ಆಗುತ್ತೆ ಅಂತಂದರೆ ಅವ್ರ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ತ್ರಿವಿಕ್ರಮ್ ಮೇಲೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ.
ಹಾಗೆ ಇನ್ನೊಂದು ವಿಡಿಯೋದ ಜೊತೆ ನಾನು ತ್ರಿಬಾ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತೀನಿ. ಭವ್ಯಗೌಡ ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ ಒನ್ಸ್ ಅಗೇನ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಜೀವನದಲ್ಲಿ ಎಲ್ಲ 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 ಏನು ಆಸೆಗಳಿದೆ ಆದಷ್ಟು ಬೇಗ ಈಡೇರಲಿ. ಆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅವರಿಗೆ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ನಮಗೂ ಸ್ನೇಹಿತರೆ ಹೇಗೆ ಅನಿಸ್ತಾ ಇದೆ? ತ್ರಿಬಾ ಫ್ಯಾನ್ಸ್ ಯಾರ್ಯಾರೆಲ್ಲ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಗೈಸ್. ಬಾಯ್.